ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಿದ್ದೀರಾ ರೋಜಾ ಬ್ಯಾಟ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ರೋಜಾ. ಸೊ ಇವತ್ತು ನಾನು ನಿಮಗೋಸ್ಕರ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನು ರೆಸಿಪಿ ಅಪ್ಪ ಅಂದರೆ ಮಟನ್ ಬಿರಿಯಾನಿ. ಸೊ ನಾನು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಒಂದು ಮಟನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಯಾವ ರೀತಿಯಾಗಿ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ಬನ್ನಿ ನಿಮಗೂ ತೋರಿಸ್ತೀನಿ. ನೀವು ಕೂಡ ಟ್ರೈ ಮಾಡಿ ಯಾವ ರೀತಿಯಾಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಮಟನ್ ಬಿರಿಯಾನಿ ಅಂದರೆ. ಸೊ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಬನ್ನಿ ಯಾವ ರೀತಿಯಾಗಿ ಮಾಡೋದು ನೋಡೋಣ. ಸೊ ನನಗೆ ಇಲ್ಲಿ 1 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಈಗ ಇಲ್ಲಿ 1 ಬೌಲಲ್ಲಿ ಕೊತ್ತಂಬರಿ ತೊಗೊಂಡಿದ್ದೀನಿ, ಮತ್ತು ಇದು ಮೆಂತ್ಯ ಸೊಪ್ಪು, ಮತ್ತು ಇದು ಕಸ್ತೂರಿ ಮೆಥಿ, ಮತ್ತು ಪುದೀನ ಸೊಪ್ಪು, ಮತ್ತು ಇಲ್ಲಿ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸೋಂಬು ಮತ್ತು ಕಲ್ಲುವು ಇಷ್ಟನ್ನು ಗರಂ ಮಸಾಲ ಥರ ತೊಗೊಂಡಿದ್ದೀನಿ. ಮತ್ತು ಇದು ಬರೀ ಚಕ್ಕೆ ಲವಂಗ ಪೌಡರ್. ಮತ್ತು ಇಲ್ಲಿ ನಾನು ಅರ್ಧ kg ಅಷ್ಟು ಈರುಳ್ಳಿ, ಒಂದು 3 ಟೊಮ್ಯಾಟೊ, ಮತ್ತು ಕಲ್ಲುಪ್ಪು, 1 ನಿಂಬೆಹಣ್ಣು, ಮತ್ತು ಒಂದು ಸ್ವಲ್ಪ ಮೊಸರು, ಮತ್ತು ಮೆಣಸಿನ್ಕಾಯಿ, ಒಂದು 3 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಮತ್ತು ಇಲ್ಲಿ ಇಂಡಿಯನ್ ಗೇಟ್ ಜೀರಾ ರೈಸ್ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಧನಿಯಾ ಪೌಡರ್, ಮತ್ತು ಇಲ್ಲಿ ಅರಿಶಿಣ, ಮತ್ತು GRB ತುಪ್ಪ ಹಾಗೂ ಆಯಿಲ್ ತಗೊಂಡಿದ್ದೀನಿ. ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಸೊ ಫಸ್ಟು ಒಂದು ಕುಕ್ಕರಿಗೆ ಹೀಟ್ ಮಾಡಿ ನಾನು ಅದಕ್ಕೆ ಇವಾಗ ಮಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಟನ್ ಜೊತೆಗೆ ಸ್ವಲ್ಪ ಫ್ಯಾಟ್ ಕೂಡ ನಾನು ತಗೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಫ್ಯಾಟ್ನ ಬಿರಿಯಾನಿಗೆ ಆ್ಯಡ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಫ್ಯಾಟ್ ತಗೊಂಡಿದ್ದೀನಿ, ತುಂಬ ಬೇಡ, ಸ್ವಲ್ಪ. ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್, 1 ಸ್ಪೂನ್ ಅಷ್ಟು ನಾನು ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಒಂದು 1/2 ಸ್ಪೂನ್ ಅಷ್ಟು ಅರಿಶಿಣ ಪುಡಿನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿ ಅರಿಶಿಣ. ಇವಾಗ ನಾನು 1/2 ಲೀಟರ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಗ್ಲಾಸಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ ಮಟನ್ಗೆ. ಅದು ನೀರು ಆ್ಯಡ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ ನಾನು ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ 4 to 5 ವಿಷಿಲ್ ಅಷ್ಟು ನಾನು ಇದನ್ನು ಕುಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ತುಂಬ ಕುಕ್ ಮಾಡಬೇಕಾ ಸ್ವಲ್ಪ ಕುಕ್ ಮಾಡಬೇಕಾ, ನೀವು ನೋಡಿ ಕುಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಅಷ್ಟರಲ್ಲಿ ನಾನಿಲ್ಲಿ 1/2 kg ಏನು ಆನಿಯನ್ ತೊಗೊಂಡಿದ್ದೆ ಅದನ್ನು ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಕಡಾಯಿನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಆಯಿಲ್ ಇಟ್ಟಾದ್ಮೇಲೆ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ಲ ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಪ್ರಾಕ್ಸ್ ಒಂದು 25 ಅಷ್ಟು ಹಸಿಮೆಣಸಿನ್ಕಾಯಿ ಇದೆ, 20 to 25 ಅಷ್ಟು ಇದೆ ಇಲ್ಲಿ. ನಾನು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ತಗೊಳ್ಳಿ. ಮತ್ತು ಈಗ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ ತುಂಬ ಇದೆ, ನಾನು ಅಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಹಾಕಿ ಒಂದು 2 ಮಿನಿಟ್ಸ್ ಅದನ್ನ ಸಾಟ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ನಾನಿವಾಗ ಅದಕ್ಕೆ ಸ್ವಲ್ಪ ಪುದೀನ, 1 ಬೌಲ್ ಅಷ್ಟು ಪುದೀನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಗಡ್ಡಿ ಇದ್ರೂ ಕೂಡ ಏನೂ ಆಗಲ್ಲ, ಎಳೆದಿದ್ರೆ, ತುಂಬ ಬಲ್ತಿದ್ರೆ ತೆಗೆದ್ಬಿಡಿ, ಎಳೆದಿದ್ರೆ ಏನಾಗಲ್ಲ, ಗ್ರೈಂಡ್ ಮಾಡ್ತೀವಲ್ಲ. ಸೊ ನಾನು ಇವಾಗ ಇದಕ್ಕೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. 1 ಬೌಲ್ ಅಷ್ಟು ಕೊತ್ತಂಬರಿ, ನಾನು 1 ಬೌಲ್ ಪುದೀನ, 1 ಬೌಲ್ ಕೊತ್ತಂಬರಿ, 1 ಬೌಲ್ ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ 3 ತೊಗೊಂಡಿದ್ದೀನಿ, ಆಯಿತಾ. ಮತ್ತು ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಇಷ್ಟು ಕುಕ್ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿ ನಾನು ಏನು ತೊಗೊಂಡಿದ್ದೆ ಎರಡನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದೇನು ಜಾಸ್ತಿ ಕುಕ್ ಆಗೋದೇನು ಬೇಡ, ಒಂದು ಸಲ ಜಸ್ಟ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕು. ಅದು ಹೀಟಲ್ಲಿ ನಾನೀಗ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಆರಕ್ಕಿಡೋಣ. ಅಷ್ಟೊತ್ತಿಗೆ ನಾನಿಲ್ಲಿ ಸ್ವಲ್ಪ ಇದು ಆನಿಯನ್ನ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಅದು ಗ್ರೈಂಡ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಸೊ ಈಗ ಪೇಸ್ಟ್ ಮಾಡಿರುವ ಆನಿಯನ್ ಪೇಸ್ಟ್ನ ನಾನಿಲ್ಲಿ ತಗೊಂಡಿದ್ದೀನಿ. ಮತ್ತು ನಾನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಗ್ರೈಂಡ್ ಮಾಡೋಕ್ಕೆ.
ಅದರೊಟ್ಟಿಗೆ ನಾನು ಚಕ್ಕೆ ಲವಂಗ ಏಲಕ್ಕಿ ಸೋಂಬು ಮರಾಠಿ ಮೊಗ್ಗು ಮತ್ತೆ ಕಲ್ಲು ಏನ್ ತಗೊಂಡಿದ್ನೋ ಅದನ್ನು ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ್ದನ್ನ ಇದನ್ನ ಆಯಿಲ್ಗೆ ಹಾಕಲ್ಲ, ಡೈರೆಕ್ಟ್ ಆಗಿ ನಾನು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಅಷ್ಟರಲ್ಲಿ ಅದು ವಿಶಿಲ್ ಬಂತು. ಸೊ ನಾನು ಅದಕ್ಕೆ ಆಫ್ ಮಾಡಿ ಈಗ ನಾನು ಒಂದು ಕಡಾಯಿ ಇಡ್ತಾ ಇದ್ದೀನಿ. ಇದು ಬಿರಿಯಾನಿ ಪಾಟ್, ಬಿರಿಯಾನಿ ಮಾಡ್ಲಿಕ್ಕಂತಾನೆ ನಾನು ತಗೊಂಡಿರೋದು. ಸೊ ಇದು ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ಸೊ ಇದು ಸ್ವಲ್ಪ ಹೀಟ್ ಆಗಲಿ. ಸೊ ಹೀಟ್ ಆಗೋಕ್ಕಿಂತ ಮುಂಚೆ ನಾನು ಹೀಟ್ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾನು ಇಲ್ಲಿ ಏನು ಜೀರಾ ರೈಸ್ ತಗೊಂಡಿದ್ದೀನಿ ಇದನ್ನ ನಾನು ನೀಟಾಗಿ ವಾಶ್ ಮಾಡಿ ಉಣಿಯಕ್ಕೆ ಬಿಡ್ತೀನಿ. ಸ್ವಲ್ಪ ನೀವು ಬೇಗ ಪ್ರೊಸೀಜರ್ ಒಂದು ಸ್ವಲ್ಪ ಬೇಗನೆ ಇಟ್ಟರು ಒಳ್ಳೇದು, ಯಾಕಂದ್ರೆ ಅದು ರೈಸ್ ಸ್ವಲ್ಪ ಹಾರ್ಡ್ ಇರುತ್ತೆ. ನಿಮ್ಗೆ ಎಷ್ಟು ಉಣಿಯುತ್ತೋ ಅಷ್ಟು ಬೇಗ ನಿಮಗೆ ಬಾಯ್ಲ್ ನೀವು ಕುಕ್ ಮಾಡುವಾಗ ಬೇಗ ಕುಕ್ ಆಗುತ್ತೆ. ನಾನು ಸ್ವಲ್ಪ ಲೇಟಾಗಿ ಇಟ್ಟೆ ಉಣಿಯಕ್ಕೆ. ಓಕೆ, ನಾನಿಲ್ಲಿ ಒಂದು ಲೋಟದಷ್ಟು 1/4 ಲೀಟ್ರಷ್ಟು ನಾನು ಎಣ್ಣೆ ತಗೊಂಡಿದ್ದೀನಿ. ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಮೆಷರ್ ಮಾಡಿ ತೋರಿಸ್ತಾ ಇದ್ದೀನಿ. 1 kg ರೈಸ್ಗೆ ನೀವು 1/4 kg ಅಷ್ಟು ಎಣ್ಣೆನ ಹಾಕಬೇಕಾಗುತ್ತೆ. ಸೊ ನಾನು ಅಷ್ಟು 1/4 kgಗಿಂತ ಕಡಿಮೆನೇ ತಗೊಂಡಿದ್ದೀನಿ. ಮತ್ತೆ ನಾನೀಗ ಇಲ್ಲಿ ಕಸ್ತೂರಿ ಮೆಥಿ ಸಿಮ್ಮಲ್ಲಿರುವಾಗಲೇ ಹಾಕೋತೀನಿ. ತುಂಬ ಕುಕ್ ಆಗುವಾಗ ಹಾಕಬೇಡಿ, ಕಡಿಮೆ ಫ್ಲೇಮ್ ಇರುವಾಗ ನಾನು ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ನಾನು ಇದಕ್ಕೆ ಆನಿಯನ್ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ. ಸೊ ಆ್ಯಡ್ ಮಾಡಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಇದನ್ನ ಮಿಕ್ಸ್ ಮಾಡಿ ಆಯಿಲಲ್ಲೇ ನೀಟಾಗಿ ಅದು ಫ್ರೈ ಆಗಬೇಕು. ಸೊ ಈಗ ನಾನು ಇದಕ್ಕೆ GRB ತುಪ್ಪ 4 to 5 ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಆ್ಯಡ್ ಮಾಡುವಾಗ ಅದರದ್ದು ಗಮನನೇ ಒಂಥರ ಡಿಫ್ರೆಂಟ್ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಇವಾಗ ನಾನಿಲ್ಲಿ ಏನು ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ದೆ ಆ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಾ ಇದೆ ನಾನು ಈ ಗ್ರೀನ್ ಪೇಸ್ಟಿಗೆ ಏನೇನು ಆ್ಯಡ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಈ ಪೇಸ್ಟ್ನ ನೋಡ್ತಾ ಇದ್ರೆ ನಾವೇನೋ ಕಲರ್ ಆ್ಯಡ್ ಮಾಡಿ ಇದ್ದೀವೇನೋ ಅನಿಸ್ತಾ ಇದೆ, ಬಟ್ ಇಲ್ಲ, ಏನು ಕಲರ್ ಇಲ್ಲ. ಹಾಗೂ ಅಂದರೆ ನಾವೇನಾದರೂ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಯಾವ ರೀತಿ ಕಲರ್ ಬರುತ್ತೋ ಆ ರೀತಿಯ ಕಲರ್ ಬಂದಿದೆ, ಬಟ್ ಯಾವ ಪಾಲಕ್ ಸೊಪ್ಪೇನು ಆ್ಯಡ್ ಮಾಡಿಲ್ಲ. ಸೊ ನಾನು ಇವಾಗ ಇದಕ್ಕೆ ಉಪ್ಪನ್ನ ಹಾಕ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಮಸಾಲೆಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಒಂದ್ಸಲ ಉಪ್ಪು ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಮಟನ್ಗೂ ಕೂಡ ಅರಿಶಿನ ಹಾಕೊಂಡಿದ್ದೀನಿ. ಸೊ ಇಲ್ಲಿ ಒಂದು 1/2 ಸ್ಪೂನ್ ಅಷ್ಟು ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಈಗ ಇದೊಂದು 5 ಮಿನಿಟ್ಸ್ ಅಷ್ಟು ನೀಟಾಗಿ ಕುಕ್ ಆಗಲಿ. ನಮಗೆ ಗೊತ್ತಾಗುತ್ತೆ, ಅದು ಸ್ವಲ್ಪ ಆಯಿಲ್ ಬಿಡುತ್ತೆ. ಸೊ ದಟ್ ಅವಾಗ ಕುಕ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಾನು ಇಲ್ಲಿ ಏನು ಮಟನ್ನ ಕುಕ್ ಮಾಡ್ಕೊಂಡಿದ್ನೋ ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈಗ ನೋಡಿ ಸ್ವಲ್ಪ ಸ್ವಲ್ಪ ಆಯಿಲ್ ಬಂದಿದೆ. ಅದು ನೀಟಾಗಿ ಆಯಿಲಲ್ಲೇ ಫ್ರೈ ಆಗಬೇಕು. ನಾವೇನು ಹಸಿ ಪೇಸ್ಟ್ ತಗೊಂಡಿದ್ದೀವೋ ಎರಡನ್ನು, ಸೊ ಅದು ನೀಟಾಗಿ ಆಯಿಲಲ್ಲಿ ಕುಕ್ ಆದಮೇಲೆ ನಾನು ಇವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು 1/2 ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಏನು ಪೌಡರ್ ಇತ್ತೋ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲ ಇಲ್ಲ, ಇದು ಚಕ್ಕೆ ಲವಂಗ ಪೌಡರ್ ಮಾತ್ರ. ಆ್ಯಂಡ್ ಇಲ್ಲಿ ನಾನೊಂದು 3 ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿ ಮತ್ತೊಮ್ಮೆ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನಿಮಗೆ ಕಂಪ್ಲೀಟಾಗಿ ಕಾಣುತ್ತೆ, ಕಡಾಯಿ ದೊಡ್ಡದಿರೋದಕ್ಕೆ ನೀಟಾಗಿ ಮಿಕ್ಸ್ ಮಾಡೋಕ್ಕೆ. ಸೊ ಇವಾಗ ನಾನು ಇದಕ್ಕೆ ಒಂದು 4 ರಿಂದ 5 ಸ್ಪೂನ್ ಅಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು, ತುಂಬ ಜಾಸ್ತಿ ಬೇಡ, ಇಷ್ಟೇ ಸಾಕನ್ಸುತ್ತೆ. ಯಾಕಂದರೆ ಇದು ಮಟನ್ದಲ್ವ, ಜಾಸ್ತಿ ಹುಳಿ ಬೇಕಾಗಲ್ಲ. ಅದಕ್ಕೆ ನಾನಿವಾಗ ಕುಕ್ ಮಾಡಿರುವಂಥ ಮಟನ್ನ ಆ್ಯಡ್ ಮಾಡಿದ್ದೀನಿ. ಅದ್ರ ಸೂಪ್ ಒಟ್ಟಿಗೆ ನಾನು ಆ್ಯಡ್ ಮಾಡ್ತಿದ್ದೀನಿ. ನಮಗೆ ಗೊತ್ತಿದೆ ಎಷ್ಟು ನೀರು ಹಾಕಿದ್ದೀನಿ ಅಂತ. ಸೊ ಅಷ್ಟು ನೀರನ್ನ ನಾವು ಮೈನಸ್ ಮಾಡಿಕೊಂಡು ನಾವು ಇದನ್ನ ಹಾಕ್ಕೊಳ್ಳೋಣ, ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಇವಾಗ ಮತ್ತೆ ಇದನ್ನು ಮಿಕ್ಸ್ ಮಾಡೋಣ ನೀಟಾಗಿ. ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ವಾ? ಸೊ ಇವಾಗ ನಾನು ಇದಕ್ಕೆ 1 ಲೆಮನ್ ಏನು ಇಟ್ಕೊಂಡಿದ್ನೋ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಒಂದು ಲೆಮನ್ ಫುಲ್ ಅನ್ನು ನಾನು ಅದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮತ್ತೊಮ್ಮೆ ಅದನ್ನು ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಅದು ಮೀಟ್ ನಾವೇನು ಹಾಕಿರ್ತೀವಿ ಮಟನ್ ಒಟ್ಟಿಗೆ ಮಸಾಲ ಸ್ವಲ್ಪ ನೀಟಾಗಿ ಕುಕ್ ಆಗಲಿ ಅಂತ ಒಂದು 5 ಮಿನಿಟ್ಸ್ ಅದನ್ನು ಈ ಥರ ಕುದಿಯಕ್ಕೆ ಬಿಟ್ಟರೆ ಕುದ್ಮೇಲೆ ನಾನು ಒಂದ್ಸಲ ಮಿಕ್ಸ್ ಮಾಡಿ ಮತ್ತು ಇವಾಗ ನಾನು ಏನು ಕೆಟ್ಲರಲ್ಲಿ ನೀರನ್ನ ಕಾಯಿಸ್ಕೊಂಡಿದ್ನೋ ನಾನು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತೀನಿ. ನಾವು 1:2ನೇ ಇದಕ್ಕೂ ಸೇಮ್ 1:2 ರೇಷಿಯೋದಲ್ಲಿ ನಾನು ವಾಟರ್ನ ಆ್ಯಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಅಲ್ಲಿ 2 ಗ್ಲಾಸಸ್ ಆಫ್ ವಾಟರ್ನ ನಾನು ಮಟನ್ ಕುಕ್ ಮಾಡುವಾಗ ಆ್ಯಡ್ ಮಾಡಿದ್ದೆ. ಸೊ ಇವಾಗಿನ ರೆಸ್ಟ್ ಆಫ್ ದೆಮ್ ಇನ್ನು ಎಷ್ಟು ನೀರು ಹಾಕಬೇಕಿತ್ತು ನಾನು ಅಷ್ಟು ನೀರು ಒಂದು 5 ಗ್ಲಾಸಸ್ ಆಫ್ ವಾಟರ್ನ ನಾನು ಆ್ಯಡ್ ಮಾಡಬೇಕಿತ್ತು. ಆಲ್ಮೋಸ್ಟ್ ಇಲ್ಲಿ 3.5 ಗ್ಲಾಸಸ್ ಅಷ್ಟು ನೀರಿದೆ, ಅಕ್ಕಿ ಇದೆ. ಸೊ ಅದಕ್ಕೆ ನಾನು 1:2 ಅಂದರೆ 6-7 ಅಷ್ಟು ಗ್ಲಾಸ್ ಆಫ್ ವಾಟರ್ ಹಾಕಬೇಕಾಗಿತ್ತು. ಆಲ್ರೆಡಿ ಆಗ 2 ಹಾಕಿದ್ದೆ ಆ್ಯಂಡ್ ಇವಾಗ ಒಂದು 5 ಗ್ಲಾಸಸ್ ಹಾಕಿದ್ದೀನಿ. ಆಲ್ಮೋಸ್ಟ್ ಒಂದು 7 ಗ್ಲಾಸಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಅದು ಕುದಿಯಕ್ಕೆ ಬಂದಮೇಲೆ ನಾನಿವಾಗ ಏನು ಅಕ್ಕಿನ ನೀಟಾಗಿ ವಾಶ್ ಮಾಡಿ ಉಣಿಸಿದ್ನೋ ಅದನ್ನು ನಾನಿವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬಿರಿಯಾನಿ ಸ್ವಲ್ಪ ಸ್ಟಾರ್ಟ್ ಮಾಡೋ ಹೊತ್ತಿಗೆ ಉಣಿಯಕ್ಕಿಟ್ರೆ ಇದು ರೈಸ್ ಸ್ವಲ್ಪ ಬೇಗ ಉಣಿಯುತ್ತೆ ಮತ್ತು ಬೇಗ ಕುಕ್ ಆಗುತ್ತೆ. ಇದು ಸ್ವಲ್ಪ ರೈಸ್ ಮಾಮೂಲಿ ರೈಸ್ ಥರ ಅಲ್ಲ, ಸ್ವಲ್ಪ ಹಾರ್ಡ್ ಇರುತ್ತೆ. ನೀವು ರೆಸ್ಟೋರೆಂಟ್ಗೆಲ್ಲ ಹೋದರೆ ಯಾವ ರೀತಿಯಾಗಿ ಗಮನ ಬರ್ತಾ ಇರುತ್ತೆ, ಇವಾಗ ಫಂಕ್ಷನ್ ಬೀಗ್ರೂಟಗೆಲ್ಲ ಹೋದರೆ ಯಾವ ರೀತಿ ಗಮನ ಬರುತ್ತೋ ಸೇಮ್ ಅದೇ ಥರನೇ ಗಮನ ಬರ್ತಾ ಇರ್ತದೆ. ಇದು ರೈಸು, ಇದು ರೈಸಿಂದ ಅದು ಜೀರಾ ರೈಸು ಅದೇ ಥರನೇ. ಸೊ ಇವಾಗ ಇದು ನೀಟಾಗಿ ಒಂದು 80% ಅಷ್ಟು ಕುಕ್ ಆಗೋವರೆಗೂ ನಾನು ಹೈ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಇದನ್ನು ಫ್ಲೇಮ್ನ ಕಡಿಮೆ ಮಾಡಿಲ್ಲ. ಮತ್ತು ತೋರಿಸ್ತೀನಿ ನೋಡಿ, ಇಷ್ಟು ಪರ್ಸೆಂಟ್ ಆಗೋವರೆಗೂ ನಾನು ಹೈ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಈಗ ನಾನೇನು ಮಾಡ್ತೀನಿ ಅಂದರೆ ಫುಲ್ ಲೋ ಮಾಡ್ತೀನಿ ಫ್ಲೇಮ್ನ. ಯಾಕಂದರೆ ಅದು ಒಂದು 10-15% ಏನು ವಾಟರ್ ಇದೆ ಅಷ್ಟರಲ್ಲೇ ಅದು ನೀಟಾಗಿ ಅಳಬೇಕಾಗುತ್ತೆ, ನೀಟಾಗಿ ಸೆಟ್ ಆಗಬೇಕದು. ಸೊ ದಟ್ ನಾನು ಏನು ಮಾಡ್ತೀನಿ ಅಂದರೆ ಈಗ ಫ್ಲೇಮ್ನ ಡೌನ್ ಮಾಡ್ತೀನಿ. ಸೊ ಅಕ್ಕಿನ ಒಂದ್ಸಲ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಅದನ್ನು ಎಷ್ಟೊತ್ತು ಕುಕ್ ಆಗಬೇಕು ಅಂತ. ಸೊ ನೀವೇನಾದರೂ ಕುಕ್ಕರಲ್ಲಿ ಮಾಡ್ತೀನಿ ಅಂದ್ರೂ ಕೂಡ ಈ ಟೈಮ್ ಬರುವಾಗ ನೀವು ಪ್ರೆಷರ್ನ ಕ್ಲೋಸ್ ಮಾಡಿ ಅದನ್ನು ಸಿಮ್ಮಲ್ಲಿ ಇಟ್ಟರೆ ಕುಕ್ಕರಲ್ಲೂ ಕೂಡ ಈಸಿಯಾಗಿ ಮಾಡ್ಕೊಬೋದು. ನೀವು ವಿಷಲ್ ಬರ್ಸೋದ್ಕಿಂತ ಈ ರೀತಿಯಾಗಿ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಸೊ ಈಗ ನಾನು ಒಂದು 10 ಮಿನಿಟ್ಸ್ ಆದಮೇಲೆ ಮತ್ತೊಮ್ಮೆ ಇದನ್ನು ಟರ್ನ್ ನೋಡಿ. ಈಗ ಕಂಪ್ಲೀಟ್ಲಿ ನೀರೆಲ್ಲ ಕುಕ್ ಆಗಿದೆ, ಅಂದರೆ ಫುಲ್ಲು ನೀಟಾಗಿ ಸೆಟ್ ಆಗಿದೆ. 2 ಮಿನಿಟ್ಸ್ ಬೇಕಾದ್ರೆ ಇಟ್ಟು ನೋಡಿದ್ರೆ ಮಟನ್ ಬಿರಿಯಾನಿ ಈಗ ನೋಡಿ ಕಂಪ್ಲೀಟಾಗಿ ಆಗಿದೆ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಮಟನ್ ಬಿರಿಯಾನಿನ ಮಾಡೋದು ಅಂತ. ತುಂಬ ಈಸಿ. ಹಾಗೂ ಈ ರೀತಿ ನೀವು ಸ್ಟೆಪ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಮನೇಲಿ ಯಾವ ರೀತಿಯಾಗಿ ಬಂದಿತ್ತು ಅದೇ ರೀತಿಯಾಗಿ ನಿಮ್ಮ ಮನೇಲಿ ಕೂಡ ಬರುತ್ತೆ. ಸೊ ನೀವು ಯಾವ ರೀತಿಯಾಗಿತ್ತು ಅಂತ ಟ್ರೈ ಮಾಡಿ ನನಗೆ ಖಂಡಿತ ಕಮೆಂಟ್ ಮಾಡಿ. ಸೊ ಇಟ್ ರೆಡಿ ಟು ಟೇಸ್ಟ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ. ಹಾಗೂ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಖಂಡಿತ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಅಲ್ಲಿ ಕಾಣುವಂಥ ಒಂದು ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನನ್ನ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅದನ್ನು ನೀವು ಸ್ಕಿಪ್ ಮಾಡಿದೆ ನೋಡಿ, ಬಿಕಾಸ್ ಅದು ಪರ್ಫೆಕ್ಟಾಗಿ ನಾನು ಯಾವ ರೀತಿಯಾಗಿ ಮಾಡಿರ್ತೀನಿ ಅದೇ ರೀತಿಯಾಗಿ ನಿಮಗೆ ಬರುತ್ತೆ. ನಾನು ಇಷ್ಟು ಸಲ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ನಿಮ್ಗೆ ಅಷ್ಟು ಸಲ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೂ ನಾನು ಇನ್ನಷ್ಟು ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.